Hi students, welcome to the ASPN classes. ನನ್ನ ವಾಯ್ಸ್ ಎಲ್ರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಲ್ವಾ? ಕ್ಲಿಯರ್ ಆಗಿ ಕೇಳಿಸ್ತಾ ಇದ್ರೆ ಒಂದ್ಸತಿ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಫಾಸ್ಟ್ ಆಗಿ. ಇವತ್ತಿನ ದಿವಸ ನಾನು ಮ್ಯಾಟ್ರಿಸಸ್ ಚಾಪ್ಟರ್ ಮೇಲೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಂದರೆ MCQಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು ನಿಮ್ಮದು NCERT ಬುಕ್ಕಲ್ಲಿ ಬಂದಿರುವಂಥ ಪ್ರತಿಯೊಂದು ಎಕ್ಸಾಂಪಲ್ಸ್ಗಳು ಎಕ್ಸಸೈಸ್ಗಳ ಹಿಂದೆ ಇರುವಂಥದ್ದು. ಓಕೆ, ಸೊ ಈ ಎಲ್ಲ ಎಕ್ಸಾಂಪಲ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಡಿಸ್ಕಷನ್ ಮಾಡೋಣ. ಓಕೆ, ಇದರಲ್ಲಿ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರೋದ್ರಿಂದ ಮೊದಲಿಗೆ ಇದನ್ನು ಫಿನಿಷ್ ಮಾಡಬೇಕಂತ ನಾನು ಡಿಸ್ಕಷನ್ ಮಾಡಿರೋದು. ಸೊ ಆಲ್ರೆಡಿ 2 ಚಾಪ್ಟರ್ ಕಂಪ್ಲೀಟ್ ಆಗಿದ್ದಾವೆ, ರಿಲೇಷನ್ ಫಂಕ್ಷನು ಮತ್ತು ಇನ್ವೆಸ್ಟಿಂಗ್ ಟ್ರಿಗ್ನೋಮೆಟ್ರಿ. ಇವತ್ತಿನ ದಿವಸ 3rd ಚಾಪ್ಟರ್ ನಾನು ಮಾಡ್ತಾ ಇರೋದು ಮ್ಯಾಟ್ರಿಸಸ್ ಚಾಪ್ಟರಿಂದ MCQs ಸ್ಟೂಡೆಂಟ್ಸ್. ಇದು ಬಹಳ ಇಂಪಾರ್ಟೆಂಟು, ಈಸಿ ಕ್ವಶನ್ ಇರುತ್ತೆ, ಅಷ್ಟೇ ಸ್ವಲ್ಪ ವಿಚಾರ ಮಾಡಿ ಸಾಲ್ವ್ ಮಾಡಬೇಕಾಗಿರುವಂಥ ಕ್ವಶನ್ಸ್ಗಳಿರುತ್ತೆ. ಓಕೆ, ಸೊ ವಾಯ್ಸ್ ಕ್ಲಿಯರ್ ಆಗಿದೆ ಅಲ್ವಾ? ಆಲ್ರೆಡಿ 2 ಚಾಪ್ಟರ್ ಕಂಪ್ಲೀಟ್ ಆಗಿದ್ದಾವೆ. ಎಸ್, ಕ್ಲಿಯರ್ ಇದೆ. ಓಕೆ ಸ್ಟೂಡೆಂಟ್ಸ್, ಟೈಮ್ ವೇಟ್ ಮಾಡಿದೆ, ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ಗಳಿದ್ದಾರೆ ನೋಡಿ, ನಿಮ್ಮ ಫ್ರೆಂಡ್ಸ್ಗಳು, ಅವರಿಗೆಲ್ಲ ಶೇರ್ ಮಾಡಿ, ಯಾಕಂದರೆ ನಿಮಗೆ ಗೊತ್ತಿಲ್ಲ, ಸ್ವಲ್ಪ ಡಿಲೇ ಆಯಿತು. ಓಕೆ, ಸೊ ನಾನು ಇವಾಗ ಡೈರೆಕ್ಟಾಗಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಮೊದಲನೇದಾಗಿ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಬರುವಂಥ ಡೆಫಿನಿಷನ್ಸ್ಗಳಾಗಿರ್ಬೋದು, ಇಂಪಾರ್ಟೆಂಟ್ ನೋಟ್ ಆಗಿರ್ಬೋದು, ಒಂದೊಂದು ಫಾರ್ಮುಲಾಸ್ಗಳಿರುತ್ತೆ, ಎಲ್ಲನೂ ನೋಟ್ ಡೌನ್ ಮಾಡ್ಕೊಳ್ಳಿ. ಈಸಿಯಾಗಿ ಇದನ್ನು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ ನಿಮಗೆ. ಓಕೆ, ಸೊ ನೋಡಿ, ಮೊದಲನೇದಾಗಿ ನಿಮ್ಮ ಫಸ್ಟ್ ಎಕ್ಸಸೈಸಲ್ಲಿರುವಂಥ ಕ್ವಶನ್ ನಂಬರ್ 8 ಆಗಿರುತ್ತೆ. MCQs ಏನಿದೆ ನೋಡಿ, ಎಷ್ಟು ಈಸಿ ಇದೆ. A = AIZ ಅಂತ ಕೊಟ್ಟಿದ್ದಾರೆ, ಆರ್ಡರ್ ಕೂಡ ಕೊಟ್ಟಿದ್ದಾರೆ M/N ಅಂತ ಹೇಳಿ. ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವಾಗ ಹೇಳ್ತೀವಿ ನಾವು? ನಂಬರ್ ಆಫ್ ರೋ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಆರ್ ಈಕ್ವಲ್. ಓಕೆ, ಇಲ್ಲಿ ಆಲ್ರೆಡಿ ನಾವು ಡಿಫೈನ್ ಮಾಡಿರ್ತೀವಿ ಆರ್ಡರಲ್ಲಿ. M ಅಂದರೆ ಇದು ರೋ ಡಿಫೈನ್ ಮಾಡುತ್ತೆ, ಇದು ಕಾಲಮ್ ಡಿಫೈನ್ ಮಾಡುತ್ತೆ. ಸೊ ಇವೆರಡು ಈಕ್ವಲ್ ಆದಾಗೆ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಲ್ವಾ? ಅಂದರೆ ಯಾವ ಕಂಡೀಷನ್ ಕರೆಕ್ಟ್ ಆದಂಗೆ ಆಯ್ತು ಇಲ್ಲಿ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೀವು ಬರೀಬೇಕು ಕ್ವಶನ್ ನಂಬರ್ 8 ಆಪ್ಷನ್ ಸಿ ಅಂತ ಬರೆದಾದ್ಮೇಲೆ M = N ಇಷ್ಟು ಬರೆದ್ರೆ ನಿಮ್ಮದು ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಬಹಳ ಈಸಿ ಇದೆ ಸ್ಟೂಡೆಂಟ್ಸ್ ಈ ಒಂದು ಕ್ವಶನು. ಸೊ ಎಲ್ಲರೂ ಇದನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಈ ಥರ ಈಸಿ ಇರೋದೇ ಬರುತ್ತೆ, ಅಷ್ಟೊಂದು ಡಿಫಿಕಲ್ಟ್ ಇರೋದು ಬರೋದಿಲ್ಲ. ಓಕೆನಾ? ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡಿ. ವಿಚ್ ಆಫ್ ದ ಗಿವನ್ ವ್ಯಾಲ್ಯೂ X ಆ್ಯಂಡ್ Y ಮೇಕ್ಸ್, ಅಂದರೆ ಇಲ್ಲಿ X ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಕೊಟ್ಟಿರುವಂಥ ರಿಸಲ್ಟಲ್ಲಿ X ಮತ್ತು Y ವ್ಯಾಲ್ಯೂ ಏನಾಗಿದೆ ಅಂತ ಚೆಕ್ ಮಾಡಬೇಕು. ಓಕೆ, ಇಲ್ಲಿ = ಸಿಂಬಾಲ್ ಇದೆ, ಅದು ಮೇ ಬಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೋದು. ಸೊ ಇವೆರಡು ಈಕ್ವಲ್ ಮ್ಯಾಟ್ರಿಸಸ್ಗಳಿದ್ದಾವೆ. ಸೊ ಇದರಲ್ಲಿ ನಾವು X ವ್ಯಾಲ್ಯೂ ಮತ್ತು Y ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ ಇವಾಗ ಒಂದು ಯಾವುದಾದ್ರೂ ವ್ಯಾಲ್ಯೂನ ತೊಗೊಳ್ಳಿ, ಈಕ್ವೇಟ್ ಮಾಡಲಿಕ್ಕೆ. ಈ ವ್ಯಾಲ್ಯೂನ ತೊಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. =0 ಆಗುತ್ತಾ? ಅಂದರೆ 3x + 7 = 0 ಆಯಿತು. 7 ಈ ಕಡೆ ಬಂದರೆ ಏನಾಗುತ್ತೆ? 3x = -7 ಆಗುತ್ತೆ. x = -7/3 ಆಯಿತು. ಓಕೆ, ಇದು ಒಂದು X ವ್ಯಾಲ್ಯೂ ಆಯಿತು. ಬಟ್ ಇಲ್ಲಿ ಒಂದು ರಿಸಲ್ಟ್ ಇದೆಯಲ್ಲ, ಇದರಲ್ಲಿ 7/3ನೇ ಬರಬೇಕು ಆನ್ಸರ್. ಚೆಕ್ ಮಾಡೋಣ ಏನಿದೆ. 2 - 3x = 4 ಆಗುತ್ತೆ. ಅಗೇನ್ 2ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಏನಾಗುತ್ತೆ ನೋಡಿ, -2 ಆಗುತ್ತಾ? ಸೊ -2 ಅಂದರೆ 4 - 2 ಅಂದರೆ 2 ಆಗುತ್ತೆ. x = -2/3 ಒಂದು ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಸೊ ಮೈನಸ್ಸನ್ನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೆ ನಾನು ಎರಡು ಸೈಡ್ ಅಷ್ಟೇ. ಓಕೆ, ಇವಾಗ ಅಬ್ಸರ್ವ್ ಮಾಡಿ, ಒಂದು ರಿಸಲ್ಟು 7/3, ಒಂದು 2/3, ಅಂದರೆ ಇವೆರಡು ರಿಸಲ್ಟ್ ಈಕ್ವಲ್ ಆಗಲ್ಲ. ಅಂದರೆ ಇಲ್ಲಿ ಎರಡೆರಡು ವ್ಯಾಲ್ಯೂಸ್ ಬಂದರೆ X ವ್ಯಾಲ್ಯೂ ಡಿಫೈನ್ ಆಗಿಲ್ಲ ಅಂತ ಅರ್ಥ. ಓಕೆ, ಅಂದರೆ ಇಲ್ಲಿ ಯಾವುದೇ ಒಂದು ಪಾಸಿಬಲ್ ವ್ಯಾಲ್ಯೂಸ್ಗಳು ಎಕ್ಸಿಸ್ಟ್ ಆಗೋದಿಲ್ಲ. Y ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ಬೋದು ಕರೆ, ಬಟ್ X ವ್ಯಾಲ್ಯೂ ಎರಡೆರಡು ಆನ್ಸರ್ ಬರಬಾರ್ದು. ಯಾವಾಗಲೂ ಎರಡು ರಿಸಲ್ಟ್ ಎರಡೂ ಚೆಕ್ ಮಾಡಿದಾಗೂ ಆನ್ಸರ್ ಸೇಮೇ ಬರಬೇಕು. ಓಕೆ, ಸೊ ಹಾಗಾಗಿ ಇವೆಲ್ಲನೂ ರಾಂಗ್ ಆನ್ಸರ್ಸ್ಗಳಾಗಿರುತ್ತೆ. ನಾಟ್ ಪಾಸಿಬಲ್ ಟು ಫೈಂಡ್ ಅಂತಿದೆಯಲ್ಲ, ಇದಕ್ಕೆ ನೀವು ಕರೆಕ್ಟ್ ಮಾರ್ಕ್ಸ್ ಮಾಡಬೇಕು. ಅಂದರೆ ಕ್ವಶನ್ ನಂಬರ್ 9 ಆಪ್ಷನ್ ಬಿ ಇದನ್ನು ಬರೀಬೇಕು. ಓಕೆ, ನಾಟ್ ಪಾಸಿಬಲ್ ಟು ಫೈಂಡ್ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಲ್ಲ? ಎಸ್ ಫ್ರೆಂಡ್ಸ್, ಇದು ಅರ್ಥ ಆಗಿದ್ದರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಯಾರಿಗೆಲ್ಲ ಅರ್ಥ ಆಗಿದೆ ಅವರಿಗೆ. ಭಾಳ ಈಸಿ ಇದೆ ಕ್ವಶನ್ಸ್ಗಳು. ಓಕೆ, ಸೊ ಟೈಮ್ ವೇಸ್ಟ್ ಮಾಡಿದೆ, ನಾನು ಡೈರೆಕ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದೆ ನೋಡಿ. ಕ್ವಶನ್ ನಂಬರ್ 10 ನೋಡಿ ಏನಿದೆ ಸ್ಟೂಡೆಂಟ್ಸ್. ಕ್ವಶನ್ ನಂಬರ್ 10 ಹೇಳುತ್ತೆ, ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ದ ಆರ್ಡರ್ 3 × 3 ಓಕೆ ವಿತ್ ಈಚ್ ಎಂಟ್ರಿ 0 and 1. ಓಕೆ, ಇದು ಒಂದು ಭಾಳಷ್ಟು ಕನ್ಫ್ಯೂಷನ್ ಇದೆ, ಭಾಳಷ್ಟು ಕನ್ಫ್ಯೂಷನ್ ಕೂಡ ಮಾಡ್ಕೊತಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಒಂದಿಷ್ಟು ಮ್ಯಾಟ್ರಿಸಸ್ಗಳನ್ನ ನೀವು ಮಾಡಬೇಕು. ಅದು ಆರ್ಡರ್ ಎಷ್ಟು ಕೊಟ್ಟಿದ್ದಾರೆ? 3 × 3. 3 × 3 ಅಂದರೆ ಆಬ್ವಿಯಸ್ಲಿ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? 9 ಎಲಿಮೆಂಟ್ಸ್ಗಳಿರುತ್ತೆ, ಕರೆಕ್ಟ್ ಅಲ್ವಾ? ಈ ಥರ 9 ಎಲಿಮೆಂಟ್ಸ್ಗಳಿರುತ್ತೆ. ಸೊ ಆ 9 ಎಲಿಮೆಂಟ್ಸ್ಗಳನ್ನ ಯಾವ ನಂಬರ್ಸ್ಗಳನ್ನ ಯೂಸ್ ಮಾಡ್ಬೇಕಂತ ಹೇಳ್ತಾರೆ ಅವರು? 0 ಮತ್ತು 1. ಫಾರ್ ಎಕ್ಸಾಂಪಲ್, ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಲ್ಲಾನು 0 0 0 0 ಅಂತ ತಗೋಬಹುದು. ಇದು ಒಂದು ಪಾಸಿಬಿಲಿಟೀಸ್.
ಓಕೆ, ಇದು ಒಂದು ಮ್ಯಾಟ್ರಿಕ್ಸು. ಅಥವಾ ಎಲ್ಲಾನು ಜೀರೋ ತಗೊಂಡು ಫಸ್ಟ್ ರೋ ಜೀರೋ ತಗೊಂಡೆ, ಸೆಕೆಂಡ್ ರೋ 1 1 ಅಂತ ತಗೊಂಡೆ, ಮತ್ತೆ 0 0, ಇದು ಒಂದು ಪಾಸಿಬಿಲಿಟಿ. ಇಂಥವು ಎಷ್ಟು ಪಾಸಿಬಿಲಿಟೀಸ್ ಆಗ್ಬೋದು. ನೀವು ಯೂಸ್ ಮಾಡಬೇಕು 0 ಮತ್ತೆ 1 ಎರಡೇ ನಂಬರ್ಗಳು. ಓಕೆ, ಅಂದ್ರೆ ಯೂಸ್ ಮಾಡುವಂಥ ನಂಬರ್ಸ್ಗಳು ಎಷ್ಟಾದ್ರೂ ಪ್ರತಿ ಪ್ಲೇಸಲ್ಲಿ ನಾವು ಯೂಸ್ ಮಾಡಬೇಕಾಗಿರೋದು ಒಂದು 0 ಆದ್ರೂ ಯೂಸ್ ಮಾಡಬೇಕು, ಇಲ್ಲಾಂದ್ರೆ 1 ಆದ್ರೂ ಯೂಸ್ ಮಾಡಬೇಕು. ಅಂದ್ರೆ ಎರಡು ಪಾಸಿಬಿಲಿಟೀಸ್ ಇದೆ. ಟೋಟಲ್ ಪ್ಲೇಸಸ್ ಎಷ್ಟಿದಾವೆ? 9 ಇದಾವಲ್ಲ. ಸೊ ಹಾಗಾಗಿ 2⁹ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್. 2⁹ ಕ್ಯಾಲ್ಕುಲೇಟ್ ಮಾಡಿ 512 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಕ್ವಶನ್ ನಂಬರ್ 10, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, 512. ಅರ್ಥ ಆಯ್ತಲ್ವಾ ಎಲ್ರಿಗೂ? ಸೊ ಇದು ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ನಾನು ಇವಾಗ ನೆಕ್ಸ್ಟ್ ಎಕ್ಸಸೈಸಲ್ಲಿ ಬರುವಂಥ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಅಗೇನ್ ಸೆಕೆಂಡ್ ಎಕ್ಸಸೈಸಲ್ಲಿ ಬರುವಂಥದ್ದು, ಲಾಸ್ಟಲ್ಲಿ ಇರುವಂಥದ್ದು. ಓಕೆ, ಇದನ್ನು ಸ್ವಲ್ಪ ಕ್ಲಿಯರ್ ಆಗಿ ನೀವು ಪೂರ ಓದಬೇಕಾಗತ್ತೆ ಕ್ವಶನ್ನ, ಅವಾಗ ಮಾತ್ರ ನಿಮ್ಗೆ ಇದು ಅರ್ಥ ಆಗುತ್ತೆ. ಓಕೆನಾ? ಎಸ್ ಸ್ಟೂಡೆಂಟ್ಸ್, ಕಮ್ ಆನ್ ಫಾಸ್ಟ್. ಎಲ್ಲರೂ ಒಂದ್ಸತಿ ಕ್ವಶನ್ನ ಅಬ್ಸರ್ವ್ ಮಾಡಿ ಏನಿದೆ ಅಂತ. ಕ್ಲಿಯರಾ? ಓಕೆ, ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ಏನು ಕೊಟ್ಟಿದ್ದಾರೆ? ಅಸ್ಯೂಮಿಂಗ್ ಎಕ್ಸ್ ವೈ ಝೆಡ್ ಡಬ್ಲ್ಯೂ ಆ್ಯಂಡ್ ಪಿ, ಇಷ್ಟೊಂದು ಮ್ಯಾಟ್ರಿಕ್ಸ್ಗಳಿದಾವೆ ಇಲ್ಲಿ. ಓಕೆ, ಒಂದು ಸೆಕೆಂಡ್, ಏನಿಲ್ಲ ಇದೆ ನೋಡಿ, ಎಕ್ಸ್ ವೈ ಝೆಡ್ ಡಬ್ಲ್ಯೂ ಆ್ಯಂಡ್ ಪಿ ಅಂತ ಹೇಳಿ. ಸೊ ಈ ಎಲ್ಲ ಮ್ಯಾಟ್ರಿಕ್ಸ್ಗಳದ್ದು ಆರ್ಡರ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ನಾವು ಇಲ್ಲಿ ಮೊದಲಿಗೆ ಬರ್ಕೋಬೇಕು, ಅದು ಬಹಳ ಇಂಪಾರ್ಟೆಂಟು. ಇಲ್ಲಿ ಎಕ್ಸ್ ಮ್ಯಾಟ್ರಿಕ್ಸ್ ಇದೆ, ಅಗೇನ್ ವೈ ಅನ್ನೋ ಮ್ಯಾಟ್ರಿಕ್ಸ್ ಇದೆ, ಝೆಡ್ ಅನ್ನೋದೊಂದು ಮ್ಯಾಟ್ರಿಕ್ಸ್ ಇದೆ, ಅಗೇನ್ ಡಬ್ಲ್ಯೂ ಒಂದು ಮ್ಯಾಟ್ರಿಕ್ಸ್ ಇದೆ, ಅಗೇನ್ ಪಿ, ಇಷ್ಟು ಮ್ಯಾಟ್ರಿಕ್ಸ್ಗಳಿದಾವೆ. ಈ ಎಲ್ಲ ಥರದ್ದು ಆರ್ಡರ್ಸ್ಗಳನ್ನ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಅದನ್ನು ಬರಿತಾ ಹೋಗೋಣ. ರೆಸ್ಪೆಕ್ಟಿವ್ಲಿ ಇದೆ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಎಕ್ಸ್ ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟಿದೆ? 2 × n ಇದೆ. ಸೆಕೆಂಡ್ ನೆಕ್ಸ್ಟು 3 × k ಇದೆ ಸ್ಟೂಡೆಂಟ್ಸ್, ಕರೆಕ್ಟಾ? ನೆಕ್ಸ್ಟ್ ಝೆಡ್ ಏನಿದೆ ನೋಡಿ, 2 × p ಇದೆ. ಅಗೇನ್ ಡಬ್ಲ್ಯೂದೇನಿದೆ n × 3 ಇದೆ. ಲಾಸ್ಟ್ ಪಿದು p × k ಇದೆ. ಓಕೆ, ಇದೆಲ್ಲ ಕೊಟ್ಟಿರೋದು. ಸೊ ಇವಾಗ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ಏನು? ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ದ ರೆಸ್ಟ್ರಿಕ್ಷನ್ n k p ಅಂತ ಕೊಟ್ಟಿದ್ದಾರೆ. ಇದು ಡಿಫೈನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪಿ ವೈ ಪ್ಲಸ್ ಡಬ್ಲ್ಯೂ ವೈ, ಇದನ್ನ ಸಿಂಪ್ಲಿಫೈ ಮಾಡಿದ್ಮೇಲೆ ಒಂದು ಆನ್ಸರ್ ಬರುತ್ತಲ್ಲ, ಅದರದ್ದು ಆರ್ಡರ್ ಏನಾಗ್ಬೋದು, ಅಥವಾ ಕೆ ವ್ಯಾಲ್ಯೂ ಪಿ ವ್ಯಾಲ್ಯೂ ಒಂದಿಷ್ಟು ಹಿಂಟ್ ಕೊಟ್ಟಿದ್ದಾರೆ, ಯಾವ್ದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಓಕೆ, ಇಲ್ಲಿ ಮೊದಲಿಗೆ ನೋಡಿ, ಪಿ ವೈ ಇದು ಡಿಫೈನ್ ಇದೆ ಅಂತ. ಪಿ ವೈ ಡಿಫೈನ್ ಇದೆ ಅಂತಂದ್ರೆ ನಮ್ದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ ಒಂದು ರೂಲ್ ಇದೆ ಸ್ಟೂಡೆಂಟ್ಸ್. ಏನು? ಫಸ್ಟ್ ಮ್ಯಾಟ್ರಿಕ್ಸ್ದು ಕಾಲಮ್ಮು ಸೆಕೆಂಡ್ ಮ್ಯಾಟ್ರಿಕ್ಸ್ ರೂ ಎರಡು ಈಕ್ವಲ್ ಇರಬೇಕು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಪಿ ಮ್ಯಾಟ್ರಿಕ್ಸ್ ಎಲ್ಲಿದೆ? ಇಲ್ಲಿದೆ. ಪಿ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ ನೋಡಿ, ಪಿ × k ಅಂತ ಇದೆ. ವೈ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ? 3 × k ಇದೆ. ಅಂದ್ರೆ ಇವೆರಡು ಈಕ್ವಲ್ ಆಗಲೇಬೇಕಾಯ್ತಂತಲ್ವಾ? ಅಂದ್ರೆ ನಮಗೆ ಒಂದು ರಿಸಲ್ಟ್ ಸಿಕ್ಬಿಟ್ಟು ನಮಗೆ k = 3, ಯಾಕಂದ್ರೆ ಆಲ್ರೆಡಿ ಡಿಫೈನ್ ಇದೆ ಇದು. ಹಾಗೆ ನೆಕ್ಸ್ಟ್ ಡಬ್ಲ್ಯೂದು ಏನಿದೆ ನೋಡಿ, ಡಬ್ಲ್ಯೂದು ಇದೆ n × 3 ಇದೆ. ವಾಯ್ದೇನಿದೆ? 3 × k ಇದೆ. ಆಬ್ವಿಯಸ್ಲಿ ಎರಡು ಸೇಮ್ ಇದೆ. ಅಂದ್ರೆ ಇವೆರಡು ಸೇಮ್ ಇದ್ರೆ ಬರುವಂತ ಆನ್ಸರ್ ಏನಾಗಿರುತ್ತೆ? n × k ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಎಸ್. ಸೊ ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಸೊ ಇವೆರಡನ್ನ ಸಿಂಪ್ಲಿಫೈ ಮಾಡಿದ ತಕ್ಷಣ ನಮಗೆ ಆನ್ಸರ್ ಬರುವಂಥದ್ದೇನು? ಪಿ ವೈದು ಮ್ಯಾಟ್ರಿಕ್ಸ್ ಆನ್ಸರು p × k ಬರುತ್ತೆ. ಪ್ಲಸ್ ಇವೆರಡನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಬರೋದು n × k ಬರುತ್ತೆ. ಓಕೆ, ನಮಗೆ ಆಲ್ರೆಡಿ ಗೊತ್ತಾಗಿದೆ ಕೆ ವ್ಯಾಲ್ಯೂ ಏನಿದೆ, k = 3 ಇದೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೂ ಒಂದು ವ್ಯಾಲ್ಯೂ ನಮ್ಗೆ ಗೊತ್ತಾಗಬೇಕು, ಯಾಕಂದ್ರೆ ಬಹಳಷ್ಟು ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ಎರಡು ರಿಸಲ್ಟ್ ಅಲ್ಲಿ k = 3 ಕೊಟ್ಟಿದ್ದಾರೆ. ಅಂದ್ರೆ ಇವೆರಡು ಕೊಟ್ಟಿಲ್ಲ, ಸೊ ಇವೆರಡು ರಾಂಗ್ ಆಯ್ತು. ಇನ್ನು ಉಳಿದಿರೋದು ರಿಸಲ್ಟ್ ನೋಡಿತಾ ಹೋಗಿ. ಉಳಿದಿರೋ ರಿಸಲ್ಟ್ ಏನಿದೆ ನೋಡಿ, ಅಗೇನ್ ಇವೆರಡು ಮ್ಯಾಟ್ರಿಕ್ಸ್ ನಾವು ಎಕ್ಸಿಸ್ಟ್ ಅಡಿಷನ್ ಮಾಡ್ಕೋಬೇಕು. ಅಡಿಷನ್ ಮಾಡ್ಬೇಕಂದ್ರೆ ಏನ್ ಹೇಳುತ್ತೆ ರೂಲ್ಸು? ಎರಡು ಮ್ಯಾಟ್ರಿಕ್ಸ್ ಆರ್ಡರ್ ಸೇಮ್ ಇರಬೇಕು ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಏನಿದೆ ಅದೇ ಮ್ಯಾಟ್ರಿಕ್ಸ್ ಆರ್ಡರ್ ಇಲ್ಲಿ ಇರಬೇಕು. ಆಲ್ರೆಡಿ k ಇದೆ, ಬಟ್ ಇಲ್ಲಿ n ಇದ್ದಲ್ಲಿ p ಇದೆ. ಅಂದ್ರೆ n = p ಇದ್ರೆ ಮಾತ್ರ ಇವೆರಡು ಮ್ಯಾಟ್ರಿಕ್ಸ್ ನ ಅಡಿಷನ್ ಮಾಡ್ಲಿಕ್ಕೆ ಬರೋದು ನಮಗೆ, ಕರೆಕ್ಟ್ ಅಲ್ವಾ? ಸೊ ಇವೆರಡು ಸೇಮ್ ಇದ್ರೆ ಮಾತ್ರ, ಎರಡು ಆರ್ಡರ್ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 3 × 2 ಇದೆ ಅಂದ್ರೆ ಇಲ್ಲಿನೂ 3 × 2 ಇದ್ದ ಮಾತ್ರ ಅಡಿಷನ್ ಮಾಡ್ಲಿಕ್ಕೆ ಬರುತ್ತೆ. ಅದರದ್ದು ಆರ್ಡರ್ ಕೂಡ ಸೇಮ್ ಇರುತ್ತೆ 3 × 2. ಅಂದ್ರೆ ಇಲ್ಲಿ n = p ಇದ್ರೆ ಮಾತ್ರ ಇದನ್ನ ಅಡಿಷನ್ ಮಾಡ್ಲಿಕ್ಕೆ ಬರುತ್ತೆ. ಅಂದ್ರೆ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆದಂಗೆ ಆಯ್ತು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್, ಸಿ ಕರೆಕ್ಟ್ ಆಗೋದಿಲ್ಲ. ಓಕೆ, ಕ್ವಶನ್ ನಂಬರ್ 21, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ಯಾರಿಗೆಲ್ಲ ಅರ್ಥ ಆಗಿದೆ ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ. 2 ಮಿನಿಟ್ಸ್ ನಿಮ್ಮ ಕಮೆಂಟ್ ಬಾಕ್ಸ್ ನ ನೋಡ್ತಾ ಇದ್ದೀನಿ. ಫಾಸ್ಟ್ ಆಗಿ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ನೆಕ್ಸ್ಟ್ ಕ್ವಶನ್ ಇದೇ ಒಂದು ಹಿಂಟ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥದ್ದಾಗಿರುತ್ತೆ. ಸೊ ನೋಡಿ, ಓಕೆ, ಮೊದಲಿಂದ ಏನಿದೆಯಲ್ಲ ಅದೇ ಸೇಮ್ ಇರುತ್ತೆ. ಆದ್ರೆ ಇಲ್ಲಿ ಏನು ಕೊಟ್ಟಾರೆ ನೋಡಿ, ರಿಸಲ್ಟ್ ಅಲ್ಲಿ n = p ಇದೆ ಅಂತ ಆಲ್ರೆಡಿ ಕೊಟ್ಟಾರೆ. ಇಫ್ n = p ಇದ್ರೆ ಈ ಒಂದು ಮ್ಯಾಟ್ರಿಕ್ಸ್ನ ಸಿಂಪ್ಲಿಫೈ ಮಾಡಿದ್ಮೇಲೆ ಆನ್ಸರ್ ಏನು ಬರುತ್ತೆ ಅನ್ನೋದಿದೆ. ಓಕೆ, ಸೊ ಇನ್ನೊಂದ್ಸತಿ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ರೆಸ್ಪೆಕ್ಟಿವ್ಲಿ ಇದು ಎಕ್ಸ್ ಮ್ಯಾಟ್ರಿಕ್ಸ್ ಆಗಿದೆ, ಇದು ವೈ ಮ್ಯಾಟ್ರಿಕ್ಸು, ಇದು ಝೆಡ್, ಇದು ಡಬ್ಲ್ಯೂ ಇದೆ, ಇದು ಪಿ ಮ್ಯಾಟ್ರಿಕ್ಸ್ ಇದೆ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ, x7 × x - 5 × z. ಇದು ಎಕ್ಸ್ ಏನು ಬೇಕಾದ್ರೂ ಮಲ್ಟಿಪ್ಲೈ ಮಾಡಿ, ಆರ್ಡರ್ ಅಂತೂ ಚೇಂಜ್ ಆಗೋಲ್ಲ, ಮೈನಸ್ ಇವೆರಡು ಆರ್ಡರ್ ಈಸ್ ಈಕ್ವಲ್. ಇವಾಗ ನಾವು ಇದನ್ನ ಸಿಂಪ್ಲಿಫೈ ಮಾಡಿದ್ಮೇಲೆ ಇಲ್ಲೊಂದು ಆನ್ಸರ್ ಬರುತ್ತೆ. ಒಂದು ಅಗೇನ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ, ಸಬ್ಟ್ರಾಕ್ಷನ್ ಮಾಡಬೇಕು ಅಥವಾ ಎಡಿಷನ್ ಮಾಡಬೇಕಂದ್ರೆ ಇಲ್ಲಿರುವಂಥ ಆರ್ಡರ್ ಏನಾಗಿರಬೇಕು, ಸೇಮ್ ಇರಲೇಬೇಕು. ಆನ್ಸರ್ ಕೂಡ ಅದೇ ಆನ್ಸರೇ ಬರುತ್ತೆ. ಓಕೆ, ಇವಾಗ ನಾವು ಇದು ಫಸ್ಟ್ನೇದು ಎಕ್ಸ್ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ ನೋಡಿ, 2 × n ಇದೆ, ಕರೆಕ್ಟಾ? 2 × n ಇದೆ. ಅಗೇನ್ ಇಲ್ಲಿರೋದು ಝೆಡ್ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ, 2 × p ಇದೆ. ಓಕೆ, 2 × p ಆದ್ರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು, 2 × p ಇದೆ ಅಲ್ವಾ, ಝೆಡ್ ಮ್ಯಾಟ್ರಿಕ್ಸ್ ಅಬ್ಸರ್ವ್ ಮಾಡಿ, ಇಲ್ಲಿ 2 × p ಇದೆ, ಇಲ್ಲಿ 2 × n ಇದೆ. ಓಕೆ, ಸೊ ಇವೆರಡು ಆರ್ಡರ್ ನಮಗೆ ಈಕ್ವಲೇ ಇರಬೇಕಲ್ವಾ. ಸೊ 2 × n ಫಸ್ಟ್ ಮ್ಯಾಟ್ರಿಕ್ಸ್, ಸೆಕೆಂಡ್ ಇದು ಮ್ಯಾಟ್ರಿಕ್ಸ್ ಆಫ್ ಎಕ್ಸ್, ಅಗೇನ್ ಮ್ಯಾಟ್ರಿಕ್ಸ್ ಆರ್ಡರ್ ಆಫ್ ಝೆಡ್ ಏನಿದೆ, 2 × p ಇದೆ. ಅಂದ್ರೆ ಇವಾಗ ಎರಡು ಈಕ್ವಲ್ ಇದ್ದಾಗ ಮಾತ್ರ ಸಬ್ಟ್ರಾಕ್ಷನ್ ಮಾಡ್ಲಿಕ್ಕೆ ಬರುತ್ತೆ, ಕರೆಕ್ಟ್ ಅಲ್ವಾ? ಇದು ಆಲ್ರೆಡಿ ಡಿಫೈನ್ ಆಗಿದೆ. ಸೊ ಆಲ್ರೆಡಿ ಇಲ್ಲೊಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ ಅವರು, n = p ಅಂತ. ಅಂದ್ರೆ ಇವೆರಡು ಈಕ್ವಲ್ ಇದಾವೆ ಅಂತ ಕೊಟ್ಟೆ ಬಿಟ್ಟಿದ್ದಾರೆ, ಅಂದ್ರೆ ಈಕ್ವಲ್ ತಗೊಳ್ಳೇಬೇಕು. ಅಂದ್ರೆ ಇಲ್ಲಿ ಬರುವಂತ ಆನ್ಸರ್ ಏನಾಗಿರ್ಬೋದು, 2 × n ಇದ್ರೂ ಕರೆಕ್ಟ್ ಇರುತ್ತೆ, 2 × p ಇದ್ರೂ ಕೂಡ ಅದು ಆನ್ಸರ್ ಕರೆಕ್ಟ್ ಇರುತ್ತೆ. ಓಕೆ, ಬಟ್ p × 2 ಇದ್ರೆ ರಾಂಗ್ ಆಗುತ್ತೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಸೊ ಇಲ್ಲಿ n ಆದ್ರೂ ಬರೀರಿ, p ಆದ್ರೂ ಬರೀರಿ. ಆಪ್ಷನ್ ಯಾವುದು? ಇದು ಅಂತೂ ಟೋಟಲಿ ರಾಂಗ್ ಇದೆ, ಇದು ಕೂಡ ರಾಂಗ್ ಇದೆ, ಇದು ರಾಂಗ್ ಇದೆ. ಕರೆಕ್ಟ್ ಆಗುವಂತ ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2 × n ಇದೆ ಅಲ್ವಾ, ಸೊ 2 × p ಇದ್ರೂ ಕೂಡ ಅದು 100% ಕರೆಕ್ಟ್ ಆಗಿರೋದು. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಈ ಒಂದು ಕ್ವಶನ್ ಆನ್ಸರ್ ಕೂಡ? ಎಸ್, ಅರ್ಥ ಆಗಿದ್ರೆ ಅಗೇನ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ಟೂಡೆಂಟ್ಸ್, ಫಾಸ್ಟ್ ಆಗಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ ನೆಕ್ಸ್ಟ್ ಎಕ್ಸರ್ಸೈಸ್ ಅಲ್ಲಿರುವಂಥ 11th ಒನ್. ಇದು ಒಂದು ಸ್ವಲ್ಪ ಈಸಿ ಇದೆ, ಸೊ ಟ್ರೈ ಮಾಡಿ ನೋಡೋಣ. ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಎ ಬಿ ಮೈನಸ್ ಬಿ ಎ ಇದು ಏನಾಗುತ್ತೆ ಅಂತ ನಾನು ನಿಮ್ಗೆ ಈ ಸತಿ ಪೋಲ್ ಕೊಡ್ತಾ ಇದ್ದೀನಿ, ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ. ಓಕೆ, ಸೊ ಇದು ಕ್ವಶನ್ ನಂಬರ್ ಏನಿದೆ ಅದೇ ಕೊಡ್ತಾ ಇದ್ದೀನಿ ನಾನು, 11 ಅಂತ ಇದೆ ಇಲ್ಲಿ. ಓಕೆ, ನಿಮ್ಮ ಎಕ್ಸರ್ಸೈಸ್ ಅಲ್ಲಿ 11 ಇರುತ್ತೆ, ಸೊ ಹಾಗಾಗಿ ಸೇಮ್ ಕೊಡ್ತಾ ಇದ್ದೀನಿ. ಓಕೆ, ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟ್ ಆಗಿ. ಪ್ರತಿಯೊಬ್ಬರು ಆನ್ಸರ್ ಮಾಡಿ, ಪೋಲ್ ಬರ್ತಾ ಇದೆ ನೋಡಿ ಸ್ಟೂಡೆಂಟ್ಸ್. ಎಸ್, ಸ್ವಲ್ಪ ವಿಚಾರ ಮಾಡಿ ಆನ್ಸರ್ ಮಾಡಿ. ಓಕೆ, ಎಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಎಗೆ ಮಾರ್ಕ್ ಮಾಡ್ತಾ ಇದ್ದಾರಾ, ವೆರಿ ಗುಡ್. ಸೊ ನೋಡೋಣ ಇದರ ಆನ್ಸರ್ ಏನಾಗುತ್ತೆ ಅಂತ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಏನು ಹೇಳ್ತಾರೆ, ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಯಾವಾಗ ನಾವು ಹೇಳ್ತೀವಿ, ಎ = a' ಇರಬೇಕು. ಅಗೇನ್ ಬಿ ಕೂಡ ಸಿಮೆಟ್ರಿಕ್ ಇದೆ ಅಂತ ಹೇಳ್ತಾರೆ, ಬಿ = b'. ಓಕೆ, ಸೊ ಇವಾಗ ಇಲ್ಲ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಇದು ಕೂಡ ಸಿಮೆಟ್ರಿಕ್ ಆಗುತ್ತಾ ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ಸಿಮೆಟ್ರಿಕ್ ಅಥವಾ ಸ್ಕ್ಯೂ ಸಿಮೆಟ್ರಿಕ್ ಡಿಫೈನ್ ಆಗಬೇಕಂದ್ರೆ ಇವಾಗ ನಾನು ಇದಕ್ಕೆ ಎಂಟೈರ್ ರಿಸಲ್ಟ್ಗೆ ಹೋಲ್ ಡ್ಯಾಶ್ ತಗೋತೀನಿ. ಅದು ಮೈನಸ್ ಬಂತು ಸೇಮ್ ಆನ್ಸರ್ ಅಂದರೆ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ, ಅಥವಾ ಸೇಮ್ ಆನ್ಸರ್ ಆಸ್ ಇಟ್ ಇಸ್ ಬಂದರೆ ಸಿಮೆಟ್ರಿಕ್ ಆಗಿರುತ್ತೆ. ಓಕೆ, ಸೊ ಇವಾಗ ಇದನ್ನು ಹೋಲ್ ಡ್ಯಾಶ್ ಒಳಗಡೆ ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಎ ಬಿ ಹೋಲ್ ಡ್ಯಾಶ್ ಅಂದರೆ ಇದು b' ಆ್ಯಂಡ್ a' ಆಗುತ್ತೆ. ಅಗೇನ್ ಇಲ್ಲಿ ಮೈನಸ್ ಇಲ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, b' ಅಂದರೆ ಇದು ಫಸ್ಟ್ a' ಬರುತ್ತೆ, ಆಮೇಲೆ b' ಬರುತ್ತೆ, ಸೊ ರಿವರ್ಸ್ ಆಗುತ್ತೆ. b' ಅಂದರೆ ಆಲ್ರೆಡಿ ಬಿ ಅಂತ ಇದೆ, ಸೊ ಬಿ ಎ ಆಯಿತು ಇದು. ಅಗೇನ್ ಇಲ್ಲಿ ರಿಸಲ್ಟು ಎ, ಅಗೇನ್ ಪಿ, ಯಾಕಂದರೆ ಎ ಆ್ಯಂಡ್ ಬಿ ಆರ್ ಆಲ್ರೆಡಿ ಸಿಮೆಟ್ರಿಕ್ ಇದೆ, ಕರೆಕ್ಟ್ ಅಲ್ವಾ? ಎಸ್, ಬಿ ಎ ಮೈನಸ್ ಎ ಬಿ ಬಂತು ನಮಗೆ ಆನ್ಸರ್. ಇದರಲ್ಲಿ ನಾನು ಏನಾದರೂ ಮೈನಸ್ ಕಾಮನ್ ತೊಗೊಂಡೆ ಅಂತ ಅನ್ಕೊಳ್ಳಿ, ಅಗೇನ್ ನಮಗೆ ಆನ್ಸರ್ ಏನು ಬರುತ್ತೆ, ಎ ಬಿ ಮೈನಸ್ ಬಿ ಎ ಬಂತ.
ಓಕೆ, ಎ ಬಿ ಮೈನಸ್ ಬಿ ಎ ಆನ್ಸರ್ ಬಂದರೆ ಇಲ್ಲಿ ನೀವು ತೊಗೊಂಡಿರೋದು ಹೋಲ್ ಡ್ಯಾಶು, ಇಲ್ಲಿ ಬಂದಿರೋದು ಮೈನಸ್ ಆಫ್ ಎ ಅಂತಂದ್ರೆ ಇದ್ರ ಮೀನಿಂಗ್ ಏನಪ್ಪ ಅಂದರೆ ಎ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎ ಬಂದಂಗೆ ಆಯಿತು. ಸೊ ಮೈನಸ್ ಆಫ್ ಎ ಅಂದರೆ ಆಬ್ವಿಯಸ್ಲಿ ಇದು ಕಂಡೀಷನ್ನು ಸ್ಕ್ಯೂ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅಂದರೆ ಅದೆಲ್ಲಿದೆ, ಆಪ್ಷನ್ ಎ ಅಲ್ಲಿದೆ ಸ್ಟೂಡೆಂಟ್ಸ್. ಇದು ಆನ್ಸರ್ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ. ಸಿಮೆಟ್ರಿಕ್ ಆಗಲ್ಲ, ಸಿಮೆಟ್ರಿಕ್ ಆಗಬೇಕಾದ್ರೆ ಇದು ಪ್ಲಸ್ ಬರಬೇಕಾಗಿತ್ತು, ಬಟ್ ಮೈನಸ್ ಬಂದಿದೆ ಅಂದರೆ ಅದು ಕರೆಕ್ಟ್ ಆಗುತ್ತೆ. ಜೀರೋ ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಐಡೆಂಟಿಟಿ ಅಂತೂ ಟೋಟಲಿ ಇಲ್ಲೇ ಇಲ್ಲ. ಓಕೆ, ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಇದು? ಎಸ್, ಯಾರಿಗೆಲ್ಲ ಅರ್ಥ ಆಗಿದೆ ಒಂದ್ಸತಿ ಆಲ್ರೆಡಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ನೀವು ಆನ್ಸರ್ ಕೂಡ ಮಾಡಿದ್ರಿ ಕರೆಕ್ಟ್ ಅಂತ. ಆಪ್ಷನ್ ಏನೇ ಆಗಿತ್ತು. ಸೊ ಇವಾಗ ನಾನು ಡೈರೆಕ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದೆ ನೋಡಿ. ಕ್ವಶನ್ ನಂಬರ್ 12 ನೋಡಿ ಏನಿದೆ. ಇಲ್ಲೊಂದು ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಎ ಪ್ಲಸ್ ಎ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಐ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಕೂಡ ಈಸಿನೇ ಇದೆ. ಸೊ ಇದನ್ನು ಕೂಡ ಟ್ರೈ ಮಾಡಿ, ನಾನು ನಿಮಗೆ ಆಪ್ಷನ್ ಕೊಡ್ತಾ ಇದ್ದೀನಿ ಇವಾಗ. ಕಮಾನ್ ಫ್ರೆಂಡ್ಸ್, ಫಾಸ್ಟ್ ಪೋಲ್ ಬರ್ತಾ ಇದೆ ನೋಡಿ, ಯೂಸ್ ಮಾಡ್ಕೊಳ್ಳಿ, ಆನ್ಸರ್ ಮಾಡಿ. ಎ ಓ ಬಿ ಓ ಸಿ ಓ. ಇಲ್ಲಿ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಎ ಪ್ಲಸ್ ಎ ಡ್ಯಾಶ್ ಮಾಡ್ಕೋಬೇಕು, ಇಸ್ ಈಕ್ವಲ್ಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅವರು. ಕಮಾನ್ ಫಾಸ್ಟ್. ಹಾಗೆ ಎಲ್ಲರೂ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಅವರು. ಕಮಾನ್ ಫಾಸ್ಟ್. ಎಸ್, ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆಪ್ಷನ್ ಎ ಅಂತಾನೆ ಮಾರ್ಕ್ ಮಾಡಿದ್ರ. ನೋಡೋಣ ಯಾವುದೆಲ್ಲಿ ಕರೆಕ್ಟ್ ಆಗುತ್ತೆ ಅಂತ. ಇಲ್ಲಿ ಎ ಪ್ಲಸ್ ಎ ಡ್ಯಾಶ್, ಎ ಡ್ಯಾಶ್ ಅಂತ ಇದ್ದು ಟ್ರಾನ್ಸ್ಫರ್ ತಗೋಬೇಕಾ? ಸೊ ಟ್ರಾನ್ಸ್ಫರ್ ತಗೊಂಡಿದ್ದು ನಾನು ಇಲ್ಲೇ ಬರೀತಾ ಇದ್ದೀನಿ ನೋಡಿ, ಸ್ಪೇಸ್ ಇಲ್ಲ. ಇಲ್ಲಿ ಕಾಸ್ ಅಲ್ಫಾ ಅಂತ ಬರುತ್ತೆ, ಇದು ತೆಳಗಡೆ ಬರುತ್ತೆ, ಮೈನಸ್ ಸೈನ್ ಅಲ್ಫಾ ಇಲ್ಲಿ ಬರುತ್ತೆ. ಅಗೇನ್ ಸೈನ್ ಅಲ್ಫಾ ಸೆಕೆಂಡ್ ರೋ ಇದ್ದು ಸೆಕೆಂಡ್ ಕಾಲಮ್ ಆಗುತ್ತೆ, ಸೈನ್ ಅಲ್ಫಾ ಇಲ್ಲಿ ಬರುತ್ತೆ, ಕಾಸ್ ಅಲ್ಫಾ ಇಲ್ಲಿ ಹೋಗುತ್ತೆ. ಸೊ ಇವೆರಡನ್ನ ಅಡಿಷನ್ ಮಾಡ್ಕೋಬೇಕು, ಕರೆಕ್ಟ್ ಅಲ್ವಾ? ಎ ಪ್ಲಸ್ ಎ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಐ ಅಂತ ಇದೆ. ಇವೆರಡು ಅಡಿಷನ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಫಾಸ್ಟ್ ಆಗಿ. ಕಾಸ್ ಅಲ್ಫಾ ಕಾಸ್ ಅಲ್ಫಾ ಕಾಸ್ ಅಲ್ಫಾ ಕಾಸ್ ಅಲ್ಫಾ 2 ಕಾಸ್ ಅಲ್ಫಾ ಆಗುತ್ತೆ. ಅಗೇನ್ ಮೈನಸ್ ಸೈನ್ ಅಲ್ಫಾ ಪ್ಲಸ್ ಸೈನ್ ಅಲ್ಫಾ ಅಂದ್ರೆ ಏನಾಯ್ತು, 0 ಆಯಿತು. ಸೈನ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ ಇದು 0 ಆಯಿತು. ಕಾಸ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ 2 ಕಾಸ್ ಅಲ್ಫಾ ಆಯಿತು. ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದಾರೆ ಅವರು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. ಈಸ್ ಈಕ್ವಲ್ಸ್ ಟು ಇದು ಐಡೆಂಟಿಟಿ ಆಯ್ತಾ. ಇವಾಗ ನಾವು ಇಕ್ವೇಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾವು ಆಕ್ಚುಲಿ ಬೇಕಾಗಿರೋದು ಅಲ್ಫಾ ವ್ಯಾಲ್ಯೂ ಅಲ್ವಾ. ಸೊ 2 ಕಾಸ್ ಅಲ್ಫಾ ಈಸ್ ಈಕ್ವಲ್ಸ್ ಟು ಏನಿದೆ ಇಲ್ಲಿ 1 ಇದೆ. ಅಂದರೆ ಕಾಸ್ ಅಲ್ಫಾ ಈಸ್ ಈಕ್ವಲ್ಸ್ ಟು 1/2 ಆಯಿತು. ಅಂದರೆ ಅಲ್ಫಾ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಸೊ ಯಾವ ಒಂದು ವ್ಯಾಲ್ಯೂನ ನಾವು 1/2 ಆಗುತ್ತೆ ಕಾಸ್ದು, ಅದು ನಮ್ಗೆ ಗೊತ್ತಿರಬೇಕಾಗತ್ತೆ. ಕಾಸ್ 60 ಡಿಗ್ರಿ ಆಗುತ್ತಲ್ವಾ, ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ಸೈನ್ 30 ಡಿಗ್ರಿ ಆನ್ಸರ್ 1/2 ಇದೆ, ಅಂದರೆ ಕಾಸ್ 60 ಡಿಗ್ರಿ ಆನ್ಸರು 1/2 ಇರುತ್ತೆ. ಸೊ 60 ಡಿಗ್ರಿ ಅಂದರೆ π/3 ಅದಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್, ಕರೆಕ್ಟ್ ಅಲ್ವಾ? ಕಾಸ್ π/3 ಆನ್ಸರ್ ಆಗಿರೋದು 1/2. ಸೊ ಆಲ್ರೆಡಿ ಮ್ಯಾಕ್ಸಿಮಮ್ ಫ್ರೆಂಡ್ಸು ಆನ್ಸರ್ ಮಾಡಿದ್ರಿ ನೀವು. ಆಪ್ಷನ್ ಹೇಗೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿದ್ರಿ, π/6 ಅಂತಂದರೆ ಅದಾಗುತ್ತೆ 30 ಡಿಗ್ರಿ ಸ್ಟೂಡೆಂಟ್ಸ್. ಸೈನ್ 30 ಡಿಗ್ರಿ ಆನ್ಸರ್ ಅಲ್ಲ, ಇದು ಕಾಸ್ ರಿಸಲ್ಟ್ ಆಗಿರೋದು, ಕರೆಕ್ಟ್ ಅಲ್ವಾ? ಸೊ ಕಾಸ್ ರಿಸಲ್ಟು 1/2 ಆಗಿರೋದು. ಸೊ ಹಾಗಾಗಿ ಆಪ್ಷನ್ ಬಿ ಅಂತ ಯಾರೆಲ್ಲ ಮಾರ್ಕ್ ಮಾಡಿದ್ರು ನೋಡಿ, ಅವ್ರದ್ದೆಲ್ಲಾನು ಕರೆಕ್ಟ್ ಆಗಿರೋದು. ಎಸ್ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಇಲ್ಲಿದೆ ನೆಕ್ಸ್ಟ್ ಕ್ವಶನ್ನು. ಸ್ವಲ್ಪ ಇದನ್ನು ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿ. ಇಫ್ ಎ ಆ್ಯಂಡ್ ಬಿ ವಿಲ್ ಬಿ ದ ಇನ್ವರ್ಸ್ ಆ್ಯಂಡ್ ಅದರ್ಸ್ ಅಂತ ಹೇಳ್ತಾರೆ, ಇನ್ವರ್ಸ್ ಈಚ್ ಅದರ್ ಅಂತ ಹೇಳ್ತಾರೆ. ಅಗೇನ್ ಇಲ್ಲಿ ಯಾವಕ್ಕೊಂದು ಕಂಡೀಷನ್ ಕರೆಕ್ಟ್ ಆಗುತ್ತೆ. ಎ ಆ್ಯಂಡ್ ಬಿ ಇನ್ವರ್ಸ್ ಈಚ್ ಅದರ್ ಅಂತ ಹೇಳ್ತಾರೆ. ಓಕೆ, ಅಂದರೆ ಎದು ಇನ್ವರ್ಸ್ ಬಿ ಆಗಿರುತ್ತೆ ಅಂತ ಅರ್ಥ. ಇಲ್ಲಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎನಾ? ಸೊ ನಾವು ಪಾಸಿಬಲ್ ಇಲ್ಲ, ಇದು ಪಾಸಿಬಲ್ ಇಲ್ಲ, ಇದನ್ನು ಪಾಸಿಬಲ್ ಇಲ್ಲ. ಪಾಸಿಬಲ್ ಆಗೋದು ಈ ಒಂದು ರಿಸಲ್ಟು, ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಐ ಬರಬೇಕಲ್ವಾ. ಸೊ ಎ ಇನ್ವರ್ಸ್ ಅಂದರೆ ಅವರು ಬಿ ಡಿನೋಟ್ ಮಾಡಿದ್ದಾರೆ, ಅಂದರೆ ಎ ಬಿನ ಮಲ್ಟಿಪ್ಲೈ ಮಾಡಿ ಅವಾಗ ಐ ಬರಬೇಕು, ಅಥವಾ ಬಿ ಎ ಮಾಡಿದಾಗೂ ಐ ಆನ್ಸರ್ ಬಂದರೆ ಅದು ಕರೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಅರ್ಥ ಆಯ್ತಾ? ಎಸ್, ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಕ್ವಶನ್ ನಂಬರ್ 13 ನೋಡಿ ಏನಿದೆ. ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಐ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ಒಂದು ಕಂಡೀಷನ್ ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇರೋದು ಸ್ಟೂಡೆಂಟ್ಸ್. ಎ ಮ್ಯಾಟ್ರಿಕ್ಸ್ ಇಲ್ಲಿದೆ. ಸೊ ಇನ್ನೊಂದ್ಸತಿ ನಾನು ಇಲ್ಲಿ ಎ ಸ್ಕ್ವೇರ್ನ ಬರ್ಕೊತೀನಿ, ಅಂದರೆ ಇನ್ನೊಂದ್ಸತಿ ಎ ಮ್ಯಾಟ್ರಿಕ್ಸ್ನ ಬರ್ಕೋಬೇಕು ನೀವು. ಅಲ್ಫಾ ಬೀಟಾ ಗಾಮಾ ಮೈನಸ್ ಅಲ್ಫಾ ಆಗುತ್ತೆ. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಇವಾಗ ಏನಾಗುತ್ತೆ, ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಏನಾಗುತ್ತೆ, ಅಲ್ಫಾ ಇಂಟು ಅಲ್ಫಾ
ಅಲ್ಫಾ ಸ್ಕ್ವೇರ್ ಆಗುತ್ತೆ, ಬೀಟಾ ಇಂಟು ಗಾಮಾ ಆಗುತ್ತೆ, ಪ್ಲಸ್ ಬೀಟಾ ಇಂಟು ಗಾಮಾ. ನೆಕ್ಸ್ಟ್ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ ಅಲ್ಫಾ ಬೀಟಾ ಆಗುತ್ತೆ, ಇದು ಅಲ್ಫಾ ಬೀಟಾ ಅಗೇನ್ ಪ್ಲಸ್ ಬೀಟಾ ಮೈನಸ್ ಸೈನ್ ಇದೆ ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಏನಾಗ್ಬಿಡುತ್ತೆ ಮೈನಸ್ ಆಗುತ್ತೆ. ಸೊ ಮೈನಸ್ ಬೀಟಾ ಅಲ್ಫಾ ಆಗಿಬಿಡುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ ಎರಡು ಕ್ಯಾನ್ಸಲ್ ಆಗಿರುವಂಥ ಚಾನ್ಸಸ್ ಇದೆ, ಯಾಕಂದ್ರೆ ಅಲ್ಫಾ ಬೀಟಾ ಒಂದು ರಿಸಲ್ಟು, ಬೀಟಾ ಅಲ್ಫಾ ಅಂದ್ರೆ ಎರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಓಕೆ ಇರಲಿ, 0 ಆಯ್ತು. ಇವಾಗ ನೆಕ್ಸ್ಟ್ ನೋಡಿ ಸೆಕೆಂಡ್ ರೋ ಇಂದ ಅಗೇನ್ ಫಸ್ಟ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಅಗೇನ್ ಗಾಮಾ ಇಂಟು ಅಲ್ಫಾ ಆಗುತ್ತೆ ಇಲ್ಲಿ, ಕರೆಕ್ಟಾ, ಗಾಮಾ ಇಂಟು ಅಲ್ಫಾ ಅಗೇನ್ ಇದು ಅಲ್ಫಾ ಇಂಟು ಗಾಮಾ ಆಗುತ್ತೆ. ಇದು ಅಗೇನ್ ಇವೆರಡು ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗಿಬಿಡುತ್ತಾ, ಪ್ಲಸ್ ಮೈನಸ್ ಕ್ಯಾನ್ಸಲ್, ಇದು 0 ಬಂತು. ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ಗೆ ಗಾಮಾ ಇಂಟು ಬೀಟಾ, ಗಾಮಾ ಬರೀಬೇಕು, ಗಾಮಾ ಇಂಟು ಬೀಟಾ ಮೈನಸ್ ಮೈನಸ್ ಪ್ಲಸ್ ಅಲ್ಫಾ ಇಂಟು ಅಲ್ಫಾ, ಅಲ್ಫಾ ಸ್ಕ್ವೇರ್ ಆಯಿತು. ಓಕೆ, ಸೊ ಇದರಲ್ಲಿ ಯಾವ ಒಂದು ರಿಸಲ್ಟ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಬೇಕಾಗಿರೋದು. ಓಕೆ, ಇದು ಈಸ್ ಈಕ್ವಲ್ಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಇದೆ. ಓಕೆ, ಐಡೆಂಟಿಟಿ ಮ್ಯಾಟ್ರಿಕ್ಸು. ಸೊ ಇವಾಗ ನಾ ಈ ಒಂದು ರಿಸಲ್ಟ್ನ ತೊಗೊತೀನಿ ಅಂತ ಅನ್ಕೊಳ್ಳಿ, ಏನಾಗುತ್ತೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಇಂಟು ಗಾಮಾ ಈಸ್ ಈಕ್ವಲ್ಸ್ ಟು 1 ಏನಾದರೂ ನಾವು ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ -1 ಆಗುತ್ತಲ್ವಾ ಸ್ಟೂಡೆಂಟ್, ಅಂದರೆ ಅಲ್ಫಾ ಸ್ಕ್ವೇರ್ ಬೀಟಾ ಇಂಟು ಗಾಮಾ -1 ಈಸ್ ಈಕ್ವಲ್ಸ್ ಟು 0. ಈ ರಿಸಲ್ಟ್ ಎಲ್ಲಾದರೂ ಇದನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. 1 ಅನ್ನೋದು ಏನಾಗಿರ್ಬೇಕು ಮೈನಸ್ ಆಗಿರ್ಬೇಕು, -1 ಎಲ್ಲಾದರೂ ಇದೆನಾ, ಇಲ್ಲ, ಇಲ್ಲಿದೆ +1 ಇದೆ, ಅಲ್ಫಾ ಸ್ಕ್ವೇರ್ ಗಾಮಾ ಸ್ಕ್ವೇರ್. ಸೊ ಇದು ಪಾಸಿಬಲ್ ಇದೆನಾ, ಇದು ಅಂತೂ ರಿಸಲ್ಟ್ ಪಾಸಿಬಲ್ ಇಲ್ಲ ಸ್ಟೂಡೆಂಟ್ಸ್. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿ 1 ಅನ್ನೋದು ಯಾವುದೋ ಮೈನಸ್ ಸೈನ್ ಅವರು ಕೊಟ್ಟೇ ಇಲ್ಲ. ಕೊಟ್ಟಿದ್ರೆ ಇವೆರಡು ಅಕಸ್ಮಾತ್ ನೀವೇನಾದ್ರು ಈ ಕಡೆ ಶಿಫ್ಟ್ ಮಾಡ್ಕೊಂಡು ಎರಡು ಮೈನಸ್ ಆಗಿರ್ಬೇಕಾಗಿತ್ತು. ಸೊ ಈ ಎರಡು ರಿಸಲ್ಟು ಓಕೆ ಇಲ್ಲಿದೆ ನೋಡಿ, ಈ ಒಂದು ರಿಸಲ್ಟ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಅವ್ರು ಏನ್ ಮಾಡಿದ್ದಾರೆ, ಈ ರಿಸಲ್ಟ್ನ ಈ ಕಡೆ ತಗೊಂಡ್ಬಂದ್ರೆ ಇವೆರಡು ರಿಸಲ್ಟ್ಸ್ಗಳನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಸೊ ಅಂದ್ರೆ ನಾವೇನ್ ಮಾಡಬೇಕು, ಅಲ್ಫಾ ಸ್ಕ್ವೇರ್ನ 1 ಇದೆ ಆಲ್ರೆಡಿ, ಇದು ಪ್ಲಸ್ ಇದ್ದದ್ದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಅಗೇನ್ ಇದು ಪ್ಲಸ್ ಇದ್ದದ್ದು ಈ ಕಡೆ ಬಂದ್ರೆ ಮೈನಸ್ ಬೀಟಾ ಸ್ಕ್ವೇರ್ ಆಗುತ್ತೆ ಈಸ್ ಈಕ್ವಲ್ಸ್ ಟು 0. ಸೊ ಅಂದ್ರೆ ಆಪ್ಷನ್ ಸಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ನೀವು ಬೇಕಿದ್ರೆ ಈ ಒಂದು ರಿಸಲ್ಟ್ ಕೂಡ ತಗೊಂಡು ನೀವು ಸಿಂಪ್ಲಿಫೈ ಮಾಡಿ, ಅಗೇನ್ ಇದೇ ಆನ್ಸರೇ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಅರ್ಥ ಆಯ್ತಾ? ಏನಾದರೂ ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ. ಓಕೆ, ಸೊ ಇದರಲ್ಲಿ ಭಾಳ ಸ್ಟೂಡೆಂಟ್ಸು ಮೊದಲಿಂದನೇ ಜಾಯಿನ್ ಆಗ್ತಿದ್ರ, ಕೆಲವೊಂದು ಸ್ಟೂಡೆಂಟ್ಸ್ ಭಾಳ ಸೀರಿಯಸ್ ಕೂಡ ಇದ್ದೀರಾ. ಸೊ ಇದನ್ನ ಸ್ವಲ್ಪ ಪರ್ಫೆಕ್ಟ್ ಮಾಡಿ ಸ್ಟೂಡೆಂಟ್ಸ್. ಅಗೇನ್ ಕೆಲವೊಂದು ಸ್ಟೂಡೆಂಟ್ಸ್ ನಂಗೆ ಮೆಸೇಜ್ ಮಾಡ್ತಾ ಇದ್ರಿ, ಸರ್ ಇದಿಷ್ಟೇ ಮಾಡಿದರೆ ಸಾಕಾ, ಇದಿಷ್ಟು ಸಫಿಷಿಯಂಟಾ, ಹಾಗೆ ಅಂತ. ಒಂದು ಅಬ್ಸರ್ವ್ ಮಾಡಿ, ಇದಿಷ್ಟೇ ಮಾಡೋದು, ಯಾಕೆನ್ ಈ ಕ್ವಶನ್ ಪೇಪರ್ಸ್ಗಳನ್ನ ನಾವು ರೆಡಿ ಮಾಡೋದಿಲ್ಲ. ಕ್ವಶನ್ ಪೇಪರ್ನ ತೆಗಿಯುವಂಥವ್ರ ಮೈಂಡಲ್ಲಿ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇದಷ್ಟು ಬರ್ಬೋದು, ಪಾಸಿಬಿಲಿಟೀಸ್ ಅಂದಿದೆ, ಅದಕ್ಕೆ ನಾನು ಇದನ್ನು ಡಿಸ್ಕಷನ್ ಮಾಡ್ತೀನಿ. ಇದೇ ಬರುತ್ತೆ ಅಂತ ಸುಮ್ಮನೆ ಸುಳ್ಳು ಹೇಳಿಬಿಟ್ಟು ಇದಿಷ್ಟೇ ಮಾಡಿ ಅಂತ ನಾನು ಹೇಳೋಕೆ ಹೋಗೋಲ್ಲ. ಓಕೆ, ಇದರಲ್ಲಿ ಬರಬಹುದು ಅಂತ ಹೇಳಿದ್ದಾರೆ, ಯಾಕಂದ್ರೆ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ನೋಡಿದ್ರೆ ಇದರಲ್ಲಿರುವಂಥ ಕ್ವಶನ್ಸ್ಗಳು ಇದ್ದಾವೆ. ಸೊ ಹಾಗಾಗಿ ಇವೆಲ್ಲ ಕ್ವಶನ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಇರೋದು, ಆಯ್ತಾ? ಸೊ ನೀವು ಒಂದು ಹೋಪ್ ಇಟ್ಕೊಂಡು ಇದನ್ನಷ್ಟು ಪರ್ಫೆಕ್ಟ್ ಮಾಡ್ತಾ ಹೋದ್ರೆ ಇದೇ ತರನಾಗಿ ಯಾವುದೇ ತರ ಕ್ವಶನ್ ಬಂದ್ರು ನೀವು ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ಇದನ್ನ ಕ್ವಶನ್ಸ್ನ ಬ್ಯಾಟ್ ಮಾಡಿ ಇದನ್ನ ಮಾಡೋದಿಲ್ಲ. ಇದರಲ್ಲಿ ಕಾನ್ಸೆಪ್ಟ್ ಯಾವ ತರ ಸಾಲ್ವ್ ಮಾಡ್ತಾ ಇದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ, ಆರಾಮಾಗಿ ಇದೇ ತರ ಬೇರೆ ಕ್ವಶನ್ ಬಂದ್ರೆ ನೀವು ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಏನಿದೆ ನೋಡಿ, ದ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ ಇಲ್ಲಿ, ಬೋತ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಸಿಮೆಟ್ರಿಕ್ ಕಂಡೀಷನ್ ಎ ಇಸ್ ಈಕ್ವಲ್ಸ್ ಟು -a' ಇದೆ, ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಪ್ಲಸ್ ಇದೆ. ವೇಟ್ ಒಂದು ಸೆಕೆಂಡ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನಿದೆ ಎ ಇಸ್ ಈಕ್ವಲ್ಸ್ ಟು a' ಇದೆ, ಸ್ಕ್ಯೂ ಸಿಮೆಟ್ರಿಕ್ ಏನು ಹೇಳುತ್ತೆ ಎ ಇಸ್ ಈಕ್ವಲ್ಸ್ ಟು -a'. ಅಂದರೆ ಇವೆರಡು ರಿಸಲ್ಟ್ ಈಕ್ವಲ್ ಆಗುವಂಥದ್ದು ಪಾಸಿಬಿಲಿಟೀಸ್ ಇರೋದು ಓನ್ಲಿ ಒಂದು ರೀಸನ್ ಅಲ್ಲಿ, ಅದು 0 ಮ್ಯಾಟ್ರಿಕ್ಸ್ ಇದ್ರೆ ಸ್ಟೂಡೆಂಟ್ಸ್, ಬೇರೆ ಯಾವುದ್ರಲ್ಲೂ ಸಹ ಪಾಸಿಬಲ್ ಇಲ್ಲ. ಯಾಕಂದ್ರೆ a' ಇಸ್ ಈಕ್ವಲ್ಸ್ ಟು -a' ಆಗಿಬಿಡುತ್ತೆ, ಯಾಕಂದ್ರೆ ಎ ಇಸ್ ಈಕ್ವಲ್ಸ್ ಇದೆಯಲ್ಲ ಎರಡು ಕಡೆ. ಓಕೆ, ಸೊ ಅಂದ್ರೆ a ಜಾಡಿಸಿದ್ದು ಈ ಕಡೆ ಬಂದ್ರೆ ಮತ್ತೆ 2a' ಅಗೇನ್ a' ಇಸ್ ಈಕ್ವಲ್ಸ್ ಟು 0ನೇ ಆಗುತ್ತೆ. 0 ಮ್ಯಾಟ್ರಿಕ್ಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್, ಇದು ಇವತ್ತಿನ ಲಾಸ್ಟ್ ಕ್ವಶನ್. ನೋಡಿ ಯಾವ ತರ ಸಾಲ್ವ್ ಮಾಡ್ಬೇಕಂತ ಹೇಳ್ತಾ ಇದೀನಿ. ಎ ಸ್ಕ್ವೇರ್ ಏನ್ ಕೊಟ್ಟಿದ್ದಾರೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. a ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಅಂತ ಕೊಟ್ಟಿದ್ದಾರೆ. ಅಗೇನ್ ಇಲ್ಲೊಂದು ಕಂಪ್ಲೀಟ್ ಇಕ್ವೇಶನ್ ಕೊಟ್ಟಿದ್ದಾರೆ, ಇದನ್ನ ನಾವು ಸಿಂಪ್ಲಿಫೈ ಮಾಡಬೇಕು. ಓಕೆ, ಆಲ್ರೆಡಿ ಇದರ ಈಕ್ವಲ್ ಟು ಏನಾಗುತ್ತೆ ಅಂತ ಚೆಕ್ ಮಾಡಬೇಕು. ಇವಾಗ a ಪ್ಲಸ್ ಬಿ ಹೋಲ್ಸ್ ಕ್ಯೂಬ್ ಫಾರ್ಮುಲಾ ನಮ್ಗೆ ಗೊತ್ತಿರಬೇಕು. ಏನಿದೆ ನೋಡಿ, ಅಗೇನ್ ಮೊದಲಿಗೆ ನಾನು ಇಲ್ಲಿ ಫಾರ್ಮುಲಾ ಬರೀತೀನಿ, ಅಂದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನ್ ಹೇಳುತ್ತೆ, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಸ್ಕ್ವೇರ್ ಅಂತ ಬರೀತಿರಲ್ವಾ, 3a² b ಪ್ಲಸ್ 3b² a ಆಗುತ್ತೆ. ಈ ತರ ಇದೆ. ಓಕೆ, ಸೊ ಅಂದ್ರೆ a ಅಂತಂದ್ರೆ ಏನಿದೆ ಇಲ್ಲಿ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಅಲ್ಲಿ ಏನಿದೆ ನೋಡಿ, i ಪ್ಲಸ್ a ಅಂತ ಇದೆ ಸ್ಟೂಡೆಂಟ್ಸ್, ಹೋಲ್ ಕ್ಯೂಬ್ ಇದೆ. ಓಕೆ, ಸೊ a ಕ್ಯೂಬ್ i ಅಂತ ಅಂದ್ರೆ i ಕ್ಯೂಬ್ ಮಾಡ್ತೀರಾ,
ಪ್ಲಸ್ ಇದು ಎ ಕ್ಯೂಬ್ ಆಗುತ್ತೆ ಪ್ಲಸ್ 3 ಎ ಅಂತಂದ್ರೆ ಅಗೇನ್ ಏನಿದೆ ಐ ಕ್ಯೂಬ್ ಅಂದರೆ ಆಬ್ವಿಯಸ್ಲಿ ಐನೇ ಆಗುತ್ತೆ, ಸೊ ಬಿಟ್ಬಿಡಿ ಇಂಟು ಎ ಆಗುತ್ತೆ. 3 ಅಗೇನ್ ಬಿ ಕ್ಯೂಬ್ ಅಂತಂದ್ರೆ ಬಿ ಅಂತಂದ್ರೆ ಏನಿದೆ ಇಲ್ಲಿ ಎ ಕ್ಯೂಬ್ ಆಗುತ್ತೆ ಇಂಟು ಐ. ಓಕೆ, ಐ ಕ್ಯೂಬ್ ಅಂದರೆ ಆ ವ್ಯಾಲ್ಯೂ ಐನೇ ಇರುತ್ತೆ ಸ್ಟೂಡೆಂಟ್ಸ್. ಇದು ಎ ಕ್ಯೂಬ್ನ ನಾನು ಎ ಸ್ಕ್ವೇರ್ ಇಂಟು ಎ ಅಂತ ಬರೀಬೋದಾ? ಅಗೇನ್ ಇದು 3 ಇಂಟು ಐ ಮಾಡಿದ್ರೆ 3ನೇ ಬರುತ್ತೆ, ಇದು ಆಬ್ವಿಯಸ್ಲಿ 3a ಉಳಿತು. ಅಗೇನ್ ಇಲ್ಲಿ ಎ ಕ್ಯೂಬ್ನ ನಾನು ಅಗೇನ್ ಇಲ್ಲಿ ಎ ಸ್ಕ್ವೇರ್ ಇಂಟು ಎ ಅಂತ ಬರೀತೀನಿ. ಅಗೇನ್ ಇಂಟು ಐ ಮಾಡಿದ್ರೆ ಆಬ್ವಿಯಸ್ಲಿ ಸೇಮ್ ಆನ್ಸರ್ ಉಳಿಯುತ್ತೆ, ಬಿಟ್ಬಿಡಿ. ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ ನೋಡಿ, ಇಂಟು ಎ ಇದೆ ಅಂತಂದ್ರೆ ಇಲ್ಲಿ ಏನಾಯ್ತದು, ಇದು ಎ ಆಯ್ತಾ. ಅಗೇನ್ ಎ ಇಂಟು ಎ ಏನಾಗುತ್ತೆ, ಅಗೇನ್ ಎ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಎ ಸ್ಕ್ವೇರ್ದು ಇಂಟು ಎ ಇದೆ, ಎ ಸ್ಕ್ವೇರ್ ವ್ಯಾಲ್ಯೂ ಎ ಆಗುತ್ತೆ, ಎ ಇಂಟು ಎ ಅಗೇನ್ ಎ ಸ್ಕ್ವೇರ್ ವ್ಯಾಲ್ಯೂ ಮತ್ತೆ ಏನೇ ಬರೀಬೇಕು ಅಂದರೆ ಇದು ಪೂರ ರಿಸಲ್ಟ್ ಏನಾಯಿತು, ಎ ಆಯಿತು. ಪ್ಲಸ್ ಇಲ್ಲಿ ಅಗೇನ್ 3aನೇ ಬರೀತೀರಾ. ಅಗೇನ್ ಇಲ್ಲಿ ಏನು ಉಳಿದಿದೆ ನೋಡಿ, ಪ್ಲಸ್ ಇದೇನು ಹೇಳಿದೆ ನೋಡಿ ಸ್ಟೂಡೆಂಟ್ಸ್, 3a² ಇಂಟು ಎ ಇದೆ. ಓಕೆ, ಇದನ್ನು ಅಬ್ಸರ್ವ್ ಮಾಡಿ. ಸಾರಿ, ಇಲ್ಲಿ ಇನ್ನೊಂದು ರಿಸಲ್ಟ್ ಇದೆ -7, ಅದನ್ನ ಆಮೇಲೆ ಸಿಂಪ್ಲಿಫೈ ಮಾಡೋಣ. ಓಕೆ, ಇದು 3a² ಅಂದರೆ ಅಗೇನ್ ಎ ಪ್ಲಸ್ ಎ ಅಂದರೆ ಅಗೇನ್ ಎ ಸ್ಕ್ವೇರ್, ಅಗೇನ್ 3aನೇ ಆಗುತ್ತೆ. ಸೊ 3a ಪ್ಲಸ್ 3a ಅಂದರೆ ಎಷ್ಟಾಯಿತು, 6a ಪ್ಲಸ್ ಎ ಅಂದರೆ 7a ಆಯಿತು. ಇದು ಪೂರ ರಿಸಲ್ಟ್, ಇದ್ರದ್ದು ಆನ್ಸರ್ ಆಯ್ತು ನಮಗೆ ಐ ಪ್ಲಸ್ 7a. ಕರೆಕ್ಟಾ? ಸೊ ಐದು ವ್ಯಾಲ್ಯೂ ಅಗೇನ್ 1 ಇರುತ್ತೆ, ಇಲ್ಲಿ -7a ಆಗುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಾ? ಸೊ ಅಂದರೆ ಇಲ್ಲಿ ಪೂರ ಉಳಿದಿರೋದೇನು 7a 7 ಎರಡು ಕ್ಯಾನ್ಸಲ್ ಆಗಿ ಉಳಿದಿರೋಂಥ ಆನ್ಸರ್ ಐ ಮಾತ್ರ. ಓಕೆ, ಇದು ಅರ್ಥ ಆಯ್ತಲ್ವಾ? ಸೊ ಇದು ಅರ್ಥ ಆಗಿದ್ರೆ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್, ಯಾವ ಒಂದು ಆನ್ಸರ್ ಕರೆಕ್ಟ್ ಆದಂಗೆ ಆಯ್ತು ಇಲ್ಲಿ ಆಪ್ಷನ್ ಸಿ. ಯಾಕಂದರೆ ಇಲ್ಲಿ ಪೂರ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಂಡು ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅದರ ಆನ್ಸರ್ ಬಂದಿರೋದು 7i. ಇಲ್ಲಿ ಒಂದು ಕ್ವಶನ್ ಅಲ್ಲಿ -1 7 ಆಯಿತು, ಎರಡು ಕ್ಯಾನ್ಸಲ್ ಆಗಿ ಉಳಿದಿರೋದು ಐ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ನಿಮ್ಮದು ಮಿಸ್ಲೇನಿಯಸ್ ಲಾಸ್ಟ್ ಎಕ್ಸಸೈಸಲ್ಲಿ ಇರುವಂಥ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿತ್ತು. ಓಕೆ, ಸೊ ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡಿರೋದು ಈ ಎಲ್ಲ ಮ್ಯಾಟ್ರಿಸಸ್ ಮೇಲೆ ಬಂದಿರುವಂಥ ಕ್ವಶನ್ಸ್ಗಳನ್ನ. ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ಇದನ್ನು ಡಿಟರ್ಮಿನೆಂಟ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಓಕೆ, ಯಸ್ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬೈ, ಟೇಕ್ ಕೇರ್.